ಶರಣಾರ್ಥಿ. ಬಸವಮೂರ್ತಿ ಧ್ಯಾನಕ್ಕೆ ಮೂಲ, ಬಸವಕೀರ್ತಿ ಜ್ಞಾನಕ್ಕೆ ಮೂಲ, ಬಸವ ಎಂಬುದೇ ಭಕ್ತಿ ಕಾಣ ಕಪಿಲ ಸಿದ್ದರಾಮ. ಭಕ್ತಿಗೆ ಆರಾಧ್ಯ ದೇವರಾದ ಮಹಾದಾಸೋಹಿ ಶರಣ ಬಸವೇಶ್ವರಿಗೆ ನಮಸ್ಕರಿಸಿ, ಎಲ್ಲ ಬಸವಾದಿ ತಮ್ಮದರಿಗೆ ನಮಸ್ಕರಿಸಿ, ಅಪ್ಪಾಜಿ ಹಾಗೂ ಅಮ್ಮಾಜಿಯವರಿಗೆ ನಮಸ್ಕರಿಸಿ, ಇದು ಹಿರಿಯರಿಗೆ ಹಾಗೂ ಎಲ್ಲ ಬಸವಾದಿ ಧರ್ಮಕ್ಕೆ ಬಸವ ಬಂಧುಗಳಿಗೆ ಶರಣಾರ್ಥಿ. ಮಾಡುವ ಕಾಯಕದಲ್ಲಿ ಶಿವನನ್ನು ಕಂಡು ಕಾಯಕವೇ ಕೈಲಾಸ ಎಂದು ವಿಶ್ವಗುರು ಬಸವಣ್ಣನವರು ಹೇಳಿದರು. ಭಾರತದ ಮೊದಲ ಸಂಸತ್ತು ಕರೆಯಬಹುದಾದ ಅನುಭವ ಮಂಟಪ ಸ್ಥಾಪಿಸಿದವರು ವಿಶ್ವಗುರು ಬಸವಣ್ಣನವರು. ನಮ್ಮ ಅಪ್ಪಾಜಿಯವರು ಪಾರ್ಲಿಮೆಂಟಿನ 9ನೇ ಗೇಟಲ್ಲೂ ವಿಶ್ವಗುರು ಬಸವಣ್ಣನವರ ಭವ್ಯ ಮೂರ್ತಿ ಸ್ಥಾಪಿಸಿದವರು. ಶಾಂತಿಯಿಂದ ಕ್ರಾಂತಿಯನ್ನು ಮೂಡಿಸಿದವರು ವಿಶ್ವಗುರು ಬಸವಣ್ಣನವರು. ಲಿಂಗ ಜಾತಿ ಭೇದವನ್ನು ಅಳಿಸಿ ಸಮಾನತೆಯನ್ನು ಮೂಡಿಸಿದವರು ವಿಶ್ವಗುರು ಬಸವಣ್ಣನವರು. ದಾಸೋಹ ತತ್ವವನ್ನು ನೀಡಿದವರು ವಿಶ್ವಗುರು ಬಸವಣ್ಣನವರು. ಸುಪ್ರಭಾತ ಸಮಯದಲ್ಲಿ ಎತ್ತಿನಿಂದ ಲಿಂಗುವ ಮನೆ ತಪ್ಪುವುದು ಅಪಮೃತ್ಯು ಕಾಲ ಕರ್ಮಗಳಿಗೆ ದೇವ ಪೂಜೆ ಮಾಟ ತುಳಿತವನ ಬೇಟ ಶಂಭುಲಿಂಗನ ಕಣ್ಣಿನ ಬೇಟ ಸದಾ ಸಮಿತನಾಗಿ ಗಂಗಮಾಚನ ಮಾಟ ಕೂಡುವ ಸಣ್ಣ ಕೂಟ. ಲಿಂಗ ಪೂಜೆಯಿಂದ ಅಪಮೃತ್ಯು ದುರ್ಘಟನೆ ಅಶಾಂತತೆ ಹೋಗಿ ದೇಹ ಮತ್ತು ಆತ್ಮಶ್ರದ್ಧೆಯಾಗುತ್ತದೆ. ಇದರಿಂದ ಕುಟುಂಬ ಮತ್ತು ಸಮಾಜ ಕಲ್ಯಾಣವಾಗುತ್ತದೆ, ಶಾಂತಿ ಸ್ಥಾಪನೆಯಾಗಿ ದೇಶ ಪ್ರಗತಿಯಾಗುತ್ತದೆ. ನಾವು ನೀವು ಎಲ್ಲರೂ ಕೂಡಿ ದೇಶವನ್ನು ಕಟ್ಟೋಣ. ಇಷ್ಟು ಹೇಳಿ ನಮ್ಮ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದ.